ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನಂತೂ ಚೆನ್ನಾಗಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾವು ಅಲಿಪಿರಿ ಮೆಟ್ಲದಿಂದ ಹಿಡಿದು ತಿರುಮಲ ಮೆಟ್ಲುವರೆಗೆ ಹೇಗೆ ಥರ ಹೋಗಬೇಕು, ರೂಮ್ ಯಾವ ಥರ ಬುಕ್ ಮಾಡಬೇಕು, ರೂಮ್ ಟಿಕೆಟ್ ಎಲ್ಲಿ ಕೊಡ್ತಾರೆ, ತಿರುಪತಿ ಲಡ್ಡು ಹೇಗೆ ತಗೋಬೇಕು ಅಂತೇಳಿ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡಿದ್ದೇವೆ. ತಿರುಮಲ ಬೆಟ್ಟದಲ್ಲಿರುವಂಥ ಮುಖ್ಯವಾದ 7 ಪ್ಲೇಸ್ಗಳು ಆಕಾಶಗಂಗಾ, ಜಪಾಲಿ ತೀರ್ಥ ಮತ್ತು ಪಾಪ ವಿನಾಶ, ಇನ್ನೂ ಇತರ ಪ್ಲೇಸ್ಗಳನ್ನು ನಾವು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಅವು ಯಾವ ಥರ ಇದ್ದಾವೆ, ಎಷ್ಟು ಅದ್ಭುತವಾಗಿದೆ ಅಂತ ನೀವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಫಾಲೋ ಮಾಡಿ ಸ್ನೇಹಿತರೆ. ಕೊನೆಗೂ ಆ ದೇವರ ಒಂದು ಆಶೀರ್ವಾದದಿಂದ ದೇವರ ದರ್ಶನ ಚೆನ್ನಾಗಾಯಿತು. ದೇವರ ದರ್ಶನ ಮುಗಿಸ್ಕೊಂಡು ಬಂದು ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಡೇ ನಾವು ರೆಡಿಯಾಗಿ ಆ ಒಂದು ಟ್ಯಾಕ್ಸಿ ಹತ್ರ ಮಾತಾಡಿಬಿಟ್ಟು ಪ್ರತಿಯೊಬ್ಬರಿಗೆ 250 ರೂಪಾಯಿ ಟ್ಯಾಕ್ಸಿ ಹಂಗೆ ಮಾತಾಡಿ ಇನ್ನೇನು ಪ್ಲೇಸ್ಗಳನ್ನು ನೋಡೋಕ್ಕೆ ಹೋಗೋ ಮುಂಚೆ ಈ ಊಟದ ಒಂದು ಪ್ರಸಾದವನ್ನು ಸೇವಿಸಿಕೊಂಡು ನಮ್ಮ ಪಯಣವನ್ನು ಶುರು ಮಾಡೋಣ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಶ್ರೀವಾರ ಪಾದಲು ಅಂಥೇಳಿ ಅತಿ ಎತ್ತರವಾದ ಬೆಟ್ಟದಲ್ಲಿ ಈ ಪಾದಗಳು ಅನ್ನೋ ಒಂದು ಗುರುತಿದೆ. ನಾವು ಈ ಸ್ಥಳದಿಂದ ಕೆಳಗಡೆ ನೋಡಿದ್ರೆ ತಿರುಮಲ ದರ್ಶನಕ್ಕೆ ಹೋಗ್ತೀವಲ್ಲ, ನಾವು ಆ ದೇವರ ದರ್ಶನ ಸುತ್ತಮುತ್ತ ಪ್ರತಿಯೊಂದು ಸ್ಥಳ ನಮಗೆ ಈ ಮೇಲಿಂದ ಕಾಣ್ತದೆ. ನೀವು ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಸ್ನೇಹಿತರೆ, ಈ ಸ್ಥಳವೇನು ನೋಡ್ತಾ ಇದ್ದಾರಲ್ಲ, ಇದು ಆಕಾಶಗಂಗಾ. ಆ ಆಕಾಶಗಂಗಾ ಪಕ್ಕದಲ್ಲಿ ಒಂದು ದೇವಿಯ ವಿಗ್ರಹವಿದೆ. ವಿಡಿಯೋ ಫೋಟೋ ತೆಗೆಯಲು ಅಲೋ ಮಾಡೋದಿಲ್ಲ, ಆದರೆ ಕೊನೆಗೂ ಆ ದೇವಿಯ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಈ ಬೆಟ್ಟದಿಂದ ಬರುವಂಥ ಒಂದು ನೀರು ಎಷ್ಟು ಶುದ್ಧವಾಗಿದೆ ಅಂದರೆ ಭಾಳ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ನಾವು ಹೋಗಿ ಆ ದೇವಿಯ ಒಂದು ದರ್ಶನವನ್ನು ಪಡೆದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇದು ಪಾಪ ವಿನಾಶನಂ ಅಂತ. ಇಲ್ಲಿ ಬಂದಂಥ ಜನರು ಅಲ್ಲಿ ಕಾಣುವಂಥ ದೇವರ ದರ್ಶನ ಪಡೆದುಕೊಂಡು ನನ್ನ ಪಾಪಗಳೆಲ್ಲ ತೊಲಗು ಹೋಗಲಿ ಅಂಥೇಳಿ ಆ ಜಲ ತೀರ್ಥದಿಂದ ಮೇಲೆ ಬೀಳುವಂಥ ಇಲ್ಲಿ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಈ ನೀರಿನಿಂದ ನಾವು ನಮ್ಮ ಒಂದು ದೇಹದ ಮೇಲೆ ಆ ನೀರಿನಿಂದ ಸ್ನಾನ ಅಥವಾ ಆ ನೀರಿನ ಒಂದು ಸ್ಪರ್ಶದಿಂದ ನಮ್ಮ ಪಾಪಗಳು ಕಳೆದು ಹೋಗುತ್ತವೆ ಅಂತ ಆಗಿನ ಕಾಲದಿಂದ ಈಗಿನವರೆಗೂ ಹೇಳ್ತಾರೆ. ಅದೆಷ್ಟು ನಿಜನೋ ಸತ್ಯನೋ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾರಾದರೂ ಈ ಸ್ಟೋರಿ ಗೊತ್ತಿದ್ದರೆ ನನಗೆ ಮಾತ್ರ ಕಾಮೆಂಟ್ ಮಾಡಿ. ಬನ್ನಿ ನಾವು ಆ ದೇವರ ಒಂದು ದರ್ಶನವನ್ನು ಪಡೆದುಕೊಳ್ಳೋಣ. ಸ್ನೇಹಿತರೆ, ಇದು ನಮ್ಮ 4ನೇ ಪ್ಲೇಸ್ ಜಪಾಲಿ ಹನುಮಾನ್ ಮಂದಿರ ಅಂತ ಕರೀತಾರೆ.
ಆದರೆ ಇಲ್ಲಿ ಎಲ್ಲರೂ ಕರೆಯೋದು ಜಪಾಲಿ ತೀರ್ಥ. ಜಪಾಲಿ ತೀರ್ಥ ಎಂದೇ ಈ ಹೆಸರು ಇಲ್ಲಿ ಫೇಮಸ್ ಆಗಿರೋದು. ಈಗ ನೀವು ನೋಡ್ತಿರುವುದು ಇದರಲ್ಲಿ ಹನುಮನ ವಿಗ್ರಹ ಇದೆ. ಈ ಒಂದು ವಿಗ್ರಹದ ಮೇಲೆ ಈ ಥರ ಮಾಡಿದರೆ ಇಲ್ಲಿ ಪ್ರತಿಯೊಂದು ನಾಣ್ಯವನ್ನು ಇಟ್ಟು ನಿಮ್ಮ ಕೋರಿಕೆಗಳನ್ನು ಕೋರಿಕೊಂಡಲ್ಲಿ ಆಸೆ ಈಡೇರ್ತವೆ ಅಂತ ಇಲ್ಲಿನ ನಂಬಿಕೆ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ಎಲ್ಲರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಯಾಕಂದರೆ ಟೋಟಲ್ 7 ಪ್ಲೇಸ್ ಹೇಳಿದ್ದೆ, 4 ಪ್ಲೇಸ್ಗಳು ಇಲ್ಲಿಗೆ ನೋಡಿದ್ದೀರ. ಇನ್ನು ಮಿಕ್ಕಂಥ ಪ್ಲೇಸ್ಗಳೇನಿದ್ದಾವಲ್ಲ ಡಿಲೀಟ್ ಆಗಿದೆ. ಅದು ಹೆಂಗಾಗಿದೆ ಡಿಲೀಟ್ ನನಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ತುಂಬ ಬೇಜಾರಾಗಿದೆ. ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಾಪಣೆ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ.